ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಪರೋಕ್ಷಾನುಭೂತಿ ಮಾರ್ಗ. ನನಗೆ ದೊರೆತ ದೊಣ್ಣೆ ಸೇವೆ. ಒಮ್ಮೆ ನನ್ನ ಆಂತರಿಕ ಭಾವನೆಗಳ ಮೇಲೆ ನಿಗಾ ಇಡಲು ಹಾಗೂ ವರ್ತನೆಯನ್ನು ಪರಿಶೀಲನೆ ಮಾಡಿಕೊಳ್ಳಲು ಮೌನಾಚರಣೆ ಮಾಡುತ್ತಿದ್ದೆ. ರಾಮನು ಹುಟ್ಟಿದ ಸ್ಥಳವಾದ ಅಯೋಧ್ಯೆಯ ಹೊರವಲಯದಲ್ಲಿ ಸರಯೂ ನದಿಯ ದಡದ ಮೇಲೆ ವಾಸ ಮಾಡುತ್ತಿದ್ದೆ. ನಾನು ಮೌನಾಚರಣೆ ಮಾಡುತ್ತಿರುವ ಸಂಗತಿ ಅಲ್ಲಿನ ಜನರಿಗೆ ಗೊತ್ತಿದ್ದರಿಂದ ದಿನಕ್ಕೊಮ್ಮೆ ಊಟ ತಂದು ಕೊಡುತ್ತಿದ್ದರು. ಬೇಸಿಗೆ ಬೇಗೆಯ ಕಾಲ ಅದು. ಅಲ್ಲಿ ಯಾವ ಆಶ್ರಯವೂ ಇರಲಿಲ್ಲ. ಒಂದು ಸಂಜೆ ಇದ್ದಕ್ಕಿದ್ದ ಹಾಗೆ ಅಬ್ಬರದ ಮೋಡಗಳು ಕಾಣಿಸಿಕೊಂಡು ಧಾರಾಕಾರವಾಗಿ ಮಳೆ ಸುರಿಯತೊಡಗಿತು. ಹೊದ್ದುಕೊಳ್ಳಲು ನನ್ನಲ್ಲಿ ಇದ್ದದ್ದು ಒಂದೇ ಒಂದು ದುಪ್ಪಟಿ. ಹೀಗಾಗಿ ಮಳೆಯಿಂದ ರಕ್ಷಣೆ ಪಡೆಯುವ ಸಲುವಾಗಿ ಹತ್ತಿರದ ದೇವಸ್ಥಾನವೊಂದರ ಕಡೆಗೆ ಹೊರಟೆ. ಆಗಲೇ ಕತ್ತಲಾಗಿತ್ತು. ದೇವಸ್ಥಾನದ ಹಿಂಭಾಗದಿಂದ ಪ್ರವೇಶಿಸಿ ಪಡಸಾಲೆಯಲ್ಲಿ ಕುಳಿತುಕೊಂಡೆ. ದೇವಸ್ಥಾನದ 3 ಮಂದಿ ಗಾರ್ಡ್ಗಳು ಬಿದಿರು ಕೋಲುಗಳನ್ನು ಹಿಡಿದು ಬಂದು ಏನ್ ಮಾಡ್ತಿದ್ದೀಯಾ ಇಲ್ಲಿ ಎಂದು ಪ್ರಶ್ನಿಸಿದರು. ನಾನು ಕಳ್ಳ ಅನ್ನೋ ಭಾವನೆ ಅವರದು. ಮೌನ ಧಾರಣೆ ಮಾಡಿದ್ದ ಕಾರಣದಿಂದ ಅವರ ಮಾತಿಗೆ ಪ್ರತಿಕ್ರಿಯಿಸಲಿಲ್ಲ. ಆಗ ದೊಣ್ಣೆಯಿಂದ ಬಹಳ ಜೋರಾಗಿ ಹೊಡೆಯತೊಡಗಿದರು. ಹೊಡೆತ ತಿಂದು ಮೂರ್ಛಿತನಾದೆ. ಕದ್ದು ಬಂದಿರುವವನು ಯಾರೆಂಬುದನ್ನು ನೋಡುವ ಸಲುವಾಗಿ ಪೂಜಾರಿ ಲಾಟಿನು ಹಿಡಿದು ಬಂದ. ನನ್ನ ತಲೆಯಿಂದ ರಕ್ತ ಸೋರುತ್ತಿತ್ತು. ಮೈಮೇಲೆಲ್ಲ ಜಜ್ಜಿದ ಗಾಯಗಳು ಆಗಿದ್ದವು. ನನ್ನನ್ನು ಚೆನ್ನಾಗಿ ಬಲ್ಲ ಪೂಜಾರಿ ನನ್ನ ಭಯಂಕರ ಸ್ಥಿತಿಯನ್ನು ನೋಡಿ ದಿಗ್ಭ್ರಾಂತನಾದ. ನನಗೆ ಮತ್ತೆ ಪ್ರಜ್ಞೆ ಬಂದಾಗ ಅವನು ಹಾಗೂ ದೇವಸ್ಥಾನದ ಇತರೆ ಸಿಬ್ಬಂದಿಯವರು ಆಗಿರುವ ಗುರುತರವಾದ ತಪ್ಪಿಗಾಗಿ ಕ್ಷಮೆ ಕೇಳತೊಡಗಿದರು. ಮೌನಾಚರಣೆ ಸುಲಭದ್ದಲ್ಲ ಎಂಬ ಸಂಗತಿ ಅವತ್ತು ನನಗೆ ಮನವರಿಕೆಯಾಯಿತು. ಸ್ವಶಿಕ್ಷಣ ಮಾರ್ಗವನ್ನು ಮುಂದುವರಿಸಿದೆನಾದರೂ ಪಟ್ಟಣಗಳಲ್ಲಿ ಸುತ್ತಾಡುವುದನ್ನು ನಿಲ್ಲಿಸಿಬಿಟ್ಟೆ. ಶಿಕ್ಷಣ ಮತ್ತು ಚಿಕಿತ್ಸೆಗಳ ಎಲ್ಲ ವಿಧಾನಗಳ ಪೈಕಿ ಶ್ರೇಷ್ಠವಾದುದೆಂದರೆ ಸ್ವಶಿಕ್ಷಣ. ಅದರಲ್ಲಿ ವ್ಯಕ್ತಿ ತನ್ನ ಮಾತು, ಕೃತಿ, ಮನಸ್ಸುಗಳ ಬಗ್ಗೆ ಪ್ರಜ್ಞೆಯನ್ನು ಪಡೆದಿರುತ್ತಾನೆ. ನಾನು ನನ್ನ ಸಂಕಲ್ಪವನ್ನು ಬೆಳೆಸುವುದರಲ್ಲಿ ತೊಡಗಿರುತ್ತಿದ್ದೇನಲ್ಲದೆ ಸದಾ ನನ್ನ ಭಾವನೆಗಳು, ಆಲೋಚನೆಗಳು, ಮಾತು, ಕೃತಿ ಇವುಗಳನ್ನು ಗಮನಿಸುತ್ತಿದ್ದೆ. ಆ ದಿನಗಳಲ್ಲಿ ನನ್ನ ಜಾಗೃತ ಮನಸ್ಸು ಧ್ಯಾನಾವಸ್ಥೆಯಲ್ಲಿ ಶಾಂತಗೊಳಿಸಿದಾಗ ಸುಪ್ತ ಪ್ರಜ್ಞೆಯಿಂದ ವಿಚಾರ ಲಹರಿಗಳು ಥಟ್ಟನೆ ಮೇಲೇಳುತ್ತಿದ್ದುದನ್ನು ಕಂಡುಕೊಂಡಿದ್ದೇನೆ. ಮನಸ್ಸು ಮತ್ತದರ ರೂಪಾಂತರಗಳ ಮೇಲೆ ನಿಯಂತ್ರಣವನ್ನು ಸಾಧಿಸಲು ಆತ್ಮಾವಲೋಕನ, ವಿಶ್ಲೇಷಣೆ ಹಾಗೂ ಧ್ಯಾನ ಈ ವಿಧಾನಗಳ ಮೂಲಕ ಸಾಗಬೇಕಾದುದು ಅತ್ಯಗತ್ಯ. ಮನಸ್ಸಿನ ನಿಯಂತ್ರಣ ಸಾಧಿಸಲು ಹಾಗೂ ಪ್ರಜ್ಞೆ ಮತ್ತು ಅಪ್ರಜ್ಞೆಗಳ ನಡುವಣ ಸಂಬಂಧಗಳನ್ನು ಜಾಗರೂಕವಾಗಿ ಅಭ್ಯಾಸ ಮಾಡಲು ನನಗೆ ಬಹಳ ಕಾಲವೇ ಬೇಕಾಯಿತು. ಹಲವು ಬಾರಿ ನಾನು ಈಗ ಆಲೋಚನೆಗಳನ್ನು ನಾನು ನಿಗ್ರಹಿಸಿದ್ದೇನೆ. ನನ್ನ ಮನಸ್ಸು ನನ್ನ ನಿಯಂತ್ರಣದಲ್ಲಿದೆ ಎಂದು ಭಾವಿಸಿದ್ದೆ. ಆದರೆ ಕೆಲವು ದಿನಗಳ ನಂತರ ಸುಪ್ತ ಪ್ರಜ್ಞೆಯಿಂದ ಅಜ್ಞಾತ ಅನಿಸಿಕೆಯೊಂದು ಏರಿ ಬಂದು ಮನಸ್ಸನ್ನು ನಿಯಂತ್ರಿಸುವುದರ ಮೂಲಕ ನನ್ನ ಪ್ರವೃತ್ತಿ ಮತ್ತು ನಡವಳಿಕೆಗಳನ್ನು ಬದಲಿಸಿ ಬಿಡುತ್ತಿದ್ದೆ. ಎಷ್ಟೋ ಸಲ ನಿರಾಶೆ ಮತ್ತು ಖಿನ್ನತೆಗಳಿಗೊಳಗಾಗಿದ್ದೇನಾದರೂ ಇಂಥ ಎಲ್ಲ ಸಂದರ್ಭಗಳಲ್ಲೂ ನನಗೆ ನೆರವಾಗುವ ಹಾಗೂ ಮಾರ್ಗದರ್ಶನ ನೀಡುವ ಒಬ್ಬರಲ್ಲ ಒಬ್ಬರನ್ನು ಭೇಟಿ ಮಾಡಿದ್ದೇನೆ. ಸಾಧಕನು ಧ್ಯಾನಾಭ್ಯಾಸದ ಪ್ರಾರಂಭದಲ್ಲಿ ಹೆಚ್ಚೇನನ್ನೂ ಬಯಸದೆ ಏಕಾಗ್ರತೆ ಹಾಗೂ ದೃಢತೆಗಳನ್ನು ಕಾಯ್ದುಕೊಳ್ಳುವುದು ಯಾವಾಗಲೂ ಉತ್ತಮವಾದ ರೀತಿ. ಧ್ಯಾನಕ್ಕೆ ಯಾವುದೇ ದಿಢೀರ್ ವಿಧಾನವೂ ಇಲ್ಲ ಎಂದು ನಾನು ಕಲಿತಿದ್ದೇನೆ. ಈ ಕಾಲದ ವಿದ್ಯಾರ್ಥಿಗಳು ಧ್ಯಾನದಿಂದ ತತ್ಕ್ಷಣದಲ್ಲಿಯೇ
ಫಲಿತಾಂಶವನ್ನು ನಿರೀಕ್ಷಣೆ ಮಾಡುತ್ತಾರೆ. ಈ ನಿರೀಕ್ಷೆ ಅವರಲ್ಲಿ ಭ್ರಮಾತ್ಮಕ ವಾಸ್ತವ ಕಲ್ಪನೆ ಹಾಗೂ ಮಿಥ್ಯಾನುಭವಗಳನ್ನು ಉಂಟು ಮಾಡುತ್ತದೆ. ಇದೇ ಆಧ್ಯಾತ್ಮಿಕ ಅನುಭವಗಳೆಂದು ಅವರು ಭಾವಿಸುತ್ತಾರೆ. ವಾಸ್ತವವಾಗಿ ಇವೆಲ್ಲ ಅವರ ಸುಪ್ತ ಪ್ರಜ್ಞೆಯ ಉತ್ಪನ್ನಗಳು ಅಷ್ಟೆ. ಪರಿಣಾಮವಾಗಿ ಆಶಾಭಂಗ ಅವರನ್ನು ಅಸಮತೋಲನಕ್ಕೀಡು ಮಾಡುತ್ತದೆ. ಒಂದೋ ಅವರು ಧ್ಯಾನವನ್ನು ಬಿಟ್ಟು ಬಿಡುತ್ತಾರೆ, ಅಥವಾ ಅವರ ಪ್ರಗತಿಗೆ ಮಾರಕವಾದ ವಿಚಿತ್ರ ಪದ್ಧತಿಗಳನ್ನು ಅನುಸರಿಸತೊಡಗುತ್ತಾರೆ. ಬೋಲೋ ಸಬ್ ಸಂತ್ ಕಿ ಜೈ.